ಮುಂಚೆ ನಮಗೆ ಅಡುಗೆ ಮನೆ, ದೇವ್ರ ಮನೆ, ಅದು ಇದು, ಈಗಲ ಬಾರ್ ಮನೆ ಅಂತ ಇಟ್ಕೊಂಡು ನೋಡ್ರಿ ಎಷ್ಟು ಮಟ್ಟಿಗೆ ಮುಟ್ಟಾಳರಾಗಿದ್ವಿ ನಾವು ಅಂತ. ಕುಡೀರಿ ಪ್ಲಾಸ್ಟಿಕ್ ಎಣ್ಣೆ, ಎಲ್ಲ ಪ್ಲಾಸ್ಟಿಕ್ ಮಯ, ಅದ್ರ ಜೊತೆಗೆ ಕೆಮಿಕಲ್ಸ್. ಅದಕ್ಕೆ ಕೂದಲು ಉದುರ್ತಾ ಇರೋದು. ಈ ಡಾಕ್ಟ್ರುಗಳೆಲ್ಲ ಏನೇನೋ ಹೇಳ್ತಾ ಇರ್ತಾರೆ ಕಾರಣಗಳು, ಬಟ್ ದ ಸಿಂಪಲ್ ಥಿಂಗ್ಸ್ ದೇ ಡೋಂಟ್ ವಾಂಟ್ ಟು ಟಾಕ್. ಯಾಕೆ ಹೇಳ್ಬಿಟ್ರೆ ನಿಮ್ಗೆಲ್ಲರಿಗೂ ಕೂದಲು ಬಂದ್ಬಿಟ್ರೆ ನಾವೆಲ್ಲ ಟ್ಯಾಬ್ಲೆಟ್ ಇಟ್ಕೊಂಡು ಏನು ಮಾಡಬೇಕು? ಮಾರಾಟ ಮಾಡಬೇಕಲ್ಲ. ಇಷ್ಟೇ ನೀವು ಮಾಡಬೇಕಾಗಿರೋದು. ದುಡ್ಡು ಜಾಸ್ತಿ ಇದ್ದರೆ ತಾಮ್ರದ ಪಾತ್ರೆ ಕೊಂಡ್ಕೊಳ್ರಿ, ದುಡ್ಡು ಜಾಸ್ತಿ ಇಲ್ಲ ಅಂದರೆ ಮಣ್ಣಿನ ಮಡಕೆ ಕೊಂಡ್ಕೊಳ್ರಿ. 60 ರೂಪಾಯಿ ನಾನು ಕೊಂಡ್ಕೊಂಡಾಗ ಈಗ 120 ರೂಪಾಯಿ ಆಗಿರ್ಬೋದು, ಗೊತ್ತಿಲ್ಲ. ಇಷ್ಟೇ ಬೇಕಾಗಿರೋದು. ಇಡ್ರಿ, ರಾತ್ರಿ ಇಡ್ರಿ, ಬೆಳಗ್ಗೆ ಮತ್ತೆ ಟ್ಯಾಪ್ ಇಟ್ಕೊಂಡು ಡುಬುಕ್ ಅಂತ ತಗೋಬೇಡಿ. ಮೇಲಿಂದ ಎತ್ಕೊಂಡು ಅಲ್ಲಾಡಿಸ್ದೆ ಮೆತ್ತಿಗೆ ತಗೊಂಡು ನೀರು ಕುಡೀರಿ. ಆ ನೀರಿಂದಾನೇ ಅಡುಗೆ ಮಾಡಿರಿ, ಆ ನೀರಿಂದಾನೇ ಹಾಲು ಮಾಡಿರಿ. ನೀವು ಈ ಪ್ಲಾಸ್ಟಿಕ್ ಹಾಲು ತಗೊಳ್ಳೇಬೇಕಾಗಿಲ್ಲ. ಇಡೀ ತಿಪ್ತೂರು ಯು ಕ್ಯಾನ್ ಥ್ರೋ ಅವೇ ದಿ ಸ್ಟುಪಿಡ್ ಪ್ಲಾಸ್ಟಿಕ್ ಮಿಲ್ಕ್. ತೆಂಗಿನಕಾಯಿಗಳು ಎಷ್ಟೊಂದಿದೆ ನಿಮ್ಮ ಮನೆಗಳಲ್ಲಿ. ಆವತ್ತಿಗಾವತ್ತು ಯಾರಾದರೂ ಗೆಸ್ಟ್ ಬಂದರೆ 2 ನಿಮಿಷ ಕಾಫಿ ಮಾಡಿ ಕೊಡ್ತೀನಿ. ತೆಂಗಿನಕಾಯಿ ಫ್ರೆಶ್ ಹಾಲು ಎಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೊಡ್ರಿ, ದೇ ವಿಲ್ ಬಿ ವೆರಿ ಹೆಲ್ತಿ. ಈ ನರಗಳ ರೋಗಗಳೆಲ್ಲ, ಈ ಮುಷ್ಟಿ ಫಿಟ್ಸ್ ಅಂತ ಒದ್ದಾಡ್ತಾರೆ. ನವಣೆ ಹಾಕಿ ಕೊರಲೆ ಹಾಕಿ ತಿನ್ನಿಸ್ರಿ, ತೆಂಗಿನ ಹಾಲು ಪಾಯಸ ಮಾಡಿಕೊಡ್ರಿ ದಿವಸ ಅವ್ರಿಗೆ, ಬೇಕಾದರೆ ಒಳೆ ಬೆಲ್ಲ ಹಾಕಿ. ವಿದಿನ್ 3 ವೀಕ್ಸ್ ನಿಮ್ಮ ಫಿಟ್ಸ್ ಮಟ್ಟು ಮಾಯ ಆಗಿಬಿಡ್ತವೆ, ಗ್ಯಾರಂಟಿ. ಆದರೆ ಈ ಡಾಕ್ಟ್ರುಗಳು ಏನು ಮಾಡ್ತಾರೆ? 200 ಮಿಲಿಗ್ರಾಮ್ಸ್ ಬೆಳಗ್ಗೆ, 200 ಮಿಲಿಗ್ರಾಮ್ಸ್ ಸಾಯಂಕಾಲ. ಕೊಟ್ಟಿದ್ದು. ಇಷ್ಟು ಸರಳವಾಗಿದ್ದ ವಿಷಯಗಳನ್ನು ಅದು ಎಷ್ಟು ಸಂಕೀರ್ಣ ಮಾಡ್ತಾ ಇದ್ದಾರೆ ಈ ಸೈಂಟಿಸ್ಟ್ಗಳು, ಈ ಡಾಕ್ಟರ್ಗಳು, ಈ ಕಂಪನಿಗಳು. ಮೈ ಗಾಡ್, ಇಟ್ ಈಸ್ ಜಸ್ಟ್ ಅನ್ಬಿಲೀವಬಲ್. ಎಷ್ಟು ಅನ್ಬಿಲೀವಬಲ್ ಅಂದರೆ, ನಾನೇನೇನು ಹೇಳಿದ್ರೆ ಅವನು ಹೇಳಿದಷ್ಟು ಸಿಂಪಲ್ ಇದು. ಐ ಆಮ್ ಚಾಲೆಂಜಿಂಗ್. ನಿಮಗೆ ನಿಮ್ಮ ಮಕ್ಕಳು ಆರಾಮಾಗಿರಬೇಕು ಅಂದರೆ ನಾಳೆಯಿಂದ ಈ ಪ್ಲಾಸ್ಟಿಕ್ ನೀರು, ಈ ಪ್ಲಾಸ್ಟಿಕ್ ಚೀಲದ ಹಾಲು, ಈ ಪ್ಲಾಸ್ಟಿಕ್ ಎಣ್ಣೆ, ಈ ಪ್ಲಾಸ್ಟಿಕ್ ಮೊಟ್ಟೆಗಳನ್ನು ಬಿಡ್ರಿ. 6 ವಾರದಲ್ಲಿ ನಿಮಗೆ ಬದಲಾವಣೆ ಕಂಡಿಲ್ಲ ಅಂದರೆ ಆಮೇಲೆ ಬನ್ನಿರಿ ನನ್ನ ಹತ್ರ. ನಾನು ಹೇಳೋದಕ್ಕೆ ಯಾರ ದುಡ್ಡು ಬೇಕಾಗಿಲ್ಲ, ಯಾರ ಹಂಗು ಬೇಕಾಗಿಲ್ಲ, ಯಾವ ರಾಜಕಾರಣಿ ಬೇಕಾಗಿಲ್ಲ. ನೋ ಒನ್ ಈಸ್ ನೆಸಸರಿ ಫಾರ್ ಅಸ್. ಇವೆಲ್ಲ ಇವತ್ತಿಗೂ ನಮ್ಮ ದೇಶದಲ್ಲಿ ಎಲ್ಲಂದರೆ ಅಲ್ಲಿ ಈಗಲೂ ಸಿಗ್ತಾ ಇವೆ.